ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಚೈತ್ರವನ ಕಾರ್ಯಕ್ರಮದ ಕೇಳಿದರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳಿದರೆ, ಇಂದು ಲಕ್ಷ್ಮೀಶನ ಜೈಮಿನಿ ಭಾರತದ 30ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ BC ವಿಶಾಖ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ MS ವಿನಾಯಕ. ನಿದ್ರೆಗೈವ ಇಂದು ಹಾಸನ ಕಂಚುಕದ ಕೊನೆಯೊಳಿರ್ದ ಪತ್ರವನೋದಿಕೊಂಡು ಚೆದುರಿಂದ ಅದಂತಿರ್ತಿತನಗಾತನಂ ಕಾಂತನಹದಾಯವಂ ಮಾಡಿದಳ್ ಮಂತ್ರಿತನುಜೇ. ಕಾವ್ಯ ಕಲಾವಿಲಾಸಿಗಳೇ, ಈಗಾಗಲೇ ನೀವು ಹಿಂದಿನ ಕಥೆಯಲ್ಲಿ ಕೇಳಿರುವಂತೆ ಚಂದ್ರಹಾಸ ದುಷ್ಟಬುದ್ಧಿ ಕೊಟ್ಟಿರುವಂತಹ ಪತ್ರವನ್ನು ಅವನ ಮಗನಿಗೆ ಕೊಡಲೆಂದು ತೆಗೆದುಕೊಂಡು ಬಂದು ಅರಮನೆಯ ಹೊರವಲಯದಲ್ಲಿರುವಂತಹ ಉದ್ಯಾನವನದಲ್ಲಿ ಪರಿಶ್ರಾಂತನಾಗಿ ಮಲಗಿದ್ದಾನೆ. ಅಲ್ಲಿಂದ ಮುಂದೆ ಏನಾಯಿತು ಅನ್ನುವುದನ್ನು ಇಂದಿನ ಕಾವ್ಯವಾಚನದಲ್ಲಿ ಕೇಳೋಣ. ಕುಂತಿ ಕುಮಾರ ಕೇಳ್ ಚಂದ್ರಹಾಸಂ ಬನದೊಳಿಂತು ಸುಖ ನಿದ್ರೆಯಿಂದಿರುತಿರ್ಪ ಸಮಯದೊಳ್ ಕುಂತಳೇಂದ್ರಂಗೆ ಚಂಪಕಮಾಲಿನಿ ನಾಮದೊರುಬ ಮಗಳುಂಟು. ಅವಳ್ಗೆ ಸಂತತಂ ಮಂತ್ರಿಸುತ ವಿಷಯ ಸಖಿಯಾಗಿರ್ಪಳು. ಅಂತರಿಸದವರಿರ್ವರು ಬಂದರಲ್ಲಿಗೆ ವಸಂತ ಕಾಲಂ ಪ್ರಾಪ್ತಮಾಗಿರೆ ಜಲಕ್ರೀಡೆಗಳಿಗೆ ಆಳಿಯರ ಗಣನದಿಂದ. ಅರ್ಜುನನಿಗೆ ನಾರದರು ಈ ಕಥೆಯನ್ನು ಮುಂದುವರಿಸಿ ಹೇಳುತ್ತಾ ಹೋಗುತ್ತಾರೆ. ಅರ್ಜುನ, ಈ ರೀತಿ ಚಂದ್ರಹಾಸ ಅರಮನೆಯ ಹೊರವಲಯದಲ್ಲಿರುವಂತಹ ಉದ್ಯಾನವನದಲ್ಲಿ ಮಧ್ಯಾಹ್ನದ ಹೊತ್ತಿನಲ್ಲಿ ಸುಖ ನಿದ್ರೆಯನ್ನು ಮಾಡುತ್ತಿದ್ದಾನೆ. ಆ ಸಮಯದಲ್ಲಿ ಆ ರಾಜ್ಯದ ರಾಜನಾದ ಕುಂತಳೇಂದ್ರಂಗೆ ಚಂಪಕಮಾಲಿನಿ ಅಂತ ಒಬ್ಬ ಮಗಳಿದ್ದಾಳೆ. ಅವಳ ಗೆಳತಿ ಈ ದುಷ್ಟಬುದ್ಧಿಯ ಮಗಳಾದಂತಹ ವಿಷಯ. ಅವರಿಬ್ಬರೂ ಸಹ ತಮ್ಮ ಗೆಳತಿಯರೊಡನೆ ಬೇಸಿಗೆಯ ಕಾಲ ಬೇರೆ, ವಸಂತ ಋತು ಬಂದಿದೆ, ಆದ್ದರಿಂದ ಎಲ್ಲರೂ ಸಹ ವಿಹಾರಕ್ಕೆ ಹೋಗೋಣ ಅಂತ ಹೇಳಿ ವನವಿಹಾರ ಜೊತೆಗೆ ಜಲಕ್ರೀಡೆ ಇವೆರಡನ್ನು ನೆಪ ಮಾಡಿಕೊಂಡು ಇದೇ ಉದ್ಯಾನವನಕ್ಕಾಗಿ ಬಂದಿದ್ದಾರೆ. ಒಚ್ಚೋರೆಗಣ್ಣ ಕೋಮಲೆಯರು ಒಪ್ಪಿಡಿ ನಡುವಿನಚ್ಚಿಗದ ಬಾಲಕಿಯರು ಓರಣದ ಪೊಳೆವಲ್ಲ ನಿಚ್ಚಳದ ಕದಪಿನ ನಿತಂಬೆನಿಯರು ಒಮ್ಮಾರುವೇಣಿಯ ವಿಲಾಸಿನಿಯರು ಒಚ್ಚದದ ಚೆಲ್ವಿನೆಳೆವಣ್ಗಳು ಒಳ್ಗೊಯ್ಕೊಳ್ಳದ ಅಚ್ಚರಿಯ ಕಡುಗಕ್ಕಸದ ಬಟ್ಟ ಬೊಲ್ಮೆಯ ಪೊಚ್ಚ ಪೊಸಜೋವನದ ನೀರಯರ್ ನಡೆತಂದರೊಗ್ಗಾಗಿ ಸಂಭ್ರಮದೋಳು. ಆ ಸ್ತ್ರೀಯರ ಹಾವ ಭಾವ ವಿಲಾಸ ವಿಭ್ರಮವನ್ನ ಲಕ್ಷ್ಮೀಶ ಅದ್ಭುತವಾಗಿ ಪದ್ಯದಲ್ಲಿ ವರ್ಣನೆ ಮಾಡಿದ್ದಾನೆ. ಆ ಸ್ತ್ರೀಯರೆಲ್ಲ ಬಂದಿರುವ ವರ್ಣನೆಯನ್ನ ಮಾಡುತ್ತಾ ಇದ್ದಾನೆ ಮುಂದಿನ ಪದ್ಯಗಳಲ್ಲಿ. ವಿಶಾಲವಾದಂತಹ ತಾವರೆಯ ದಳದಂತಹ ಕಣ್ಣುಗಳುಳ್ಳ ಆ ಕೋಮಲೆಯರು, ಅವರ ನಡುವಂತೂ ಒಪ್ಪಿಡಿ ಒಂದು ಹಿಡಿಯಷ್ಟು ತುಂಬಾ ತೆಳ್ಳನೆಯ ಸೊಂಟವುಳ್ಳ ಆ ಬಾಲಕಿಯರು, ಸೊಗಸಾದ ಹೊಳೆಯುವಂತಹ ಹಲ್ಲು, ಹೊಳೆಯುವಂತಹ ಕೆನ್ನೆ, ಉತ್ತಮವಾದ ದೇಹ ಸೌಷ್ಠವವನ್ನು ಹೊಂದಿದ್ದಾರೆ ಈ ವಿಲಾಸಿನಿಯರು. ಅವರ ತಲೆ ಕೂದಲು ಒಂದು ಮಾರಿನಷ್ಟು ಉದ್ದವಾಗಿದೆ. ಇಂತಹ ಚೆಲುವಿನ
ಸುಂದರಿಯರು ಎಲ್ಲರೂ ಸಹ ವನವಿಹಾರಕ್ಕೆ ಮತ್ತು ಜಲಕ್ರೀಡೆಗಾಗಿ ಅಲ್ಲಿ ಬಂದಿದ್ದಾರೆ. ಅವರೆಲ್ಲ ಹೇಗಿದ್ರು ಕವಿಯ ವರ್ಣನೆಯಲ್ಲಿಯೇ ಕೇಳೋಣ. ಕಲಕೀರವಾಣಿಯರ್ ಕಾಳಾಹಿವೇಣಿಯರು ಕಲಭಮದಯಾನೆಯರ್ ಕಾಯಜನಿಧಾನೆಯರ್ ಕಲದೋತಗಾತ್ರೆಯರ್ ಕಂಜದಳ ನೇತ್ರೆಯರ್ ಕಳೆಬೆತ್ತ ಕಾಮಿನಿಯರು ಕಲಶಕುಚಯುಗಳೆಯರ್ ಕನಕಮಣಿನಿಗಳೆಯರು ಕಳಕಳಿ ಪವದನೆಯರ್ ಕುಲಿಶಾಭರದನೆಯರು ಕಳೆದುಳಿದರನ್ನೆಯರ್ ಕಾಂತಿ ಸಂಪನ್ನೆಯರ್ ನಂದನಕ್ಕೆ ನಡೆ ತಂದರು. ಕವಿ ಅವರ ಸೌಂದರ್ಯವನ್ನ ಅನೇಕ ವಿಶೇಷಣಗಳಿಂದ ಬಣ್ಣಿಸುತ್ತಾನೆ. ಅವರ ಧ್ವನಿ ಕೀರವಾಣಿ, ಗಿಳಿಯಂತೆ ಸೊಗಸಾದ ರೀತಿಯಲ್ಲಿ ಮಾತನಾಡುತ್ತಿದ್ದಾರೆ. ಅವರ ತಲೆ ಕೂದಲು ಕಪ್ಪಾದಂತಹ ಹಾವಿನ ಹಾಗೆ ದೀರ್ಘವಾಗಿದೆ. ಮದಿಸಿದ ಆನೆಯ ಹಾಗೆ ನಡೀತಾ ಇದ್ದಾರೆ. ಮನ್ಮಥನೇ ಇವರ ಸಿರಿ ಸಂಪತ್ತು ಅನ್ನುವ ಹಾಗೆ ಬರ್ತಾ ಇದ್ದಾರೆ. ಅವರ ಮೈಬಣ್ಣ ಚಿನ್ನದ ಹಾಗೆ ಫಳಫಳ ಅಂತ ಹೊಳಿತಾ ಇದೆ. ಕಮಲದ ದಳದಂತೆ ಕಣ್ಣುಗಳು, ಕಳವೆತ್ತ ಕಾಮಿನಿಯರು ಹೀಗೆ ಬರ್ತಾ ಇದ್ದಾರೆ. ಇವರು ಕೈಗೆ ರತ್ನದ ಕಂಕಣಗಳನ್ನು, ಕಾಲಿಗೆ ಚಿನ್ನದ ಬಳೆಗಳನ್ನು ಹಾಕ್ಕೊಂಡಿದ್ದಾರೆ. ಹಾಗಾಗಿ ಇವರು ಕನಕಮಣಿ ನಿಗಳೆಯರ್. ಅವ್ರ ಮುಖ ಫಳಫಳ ಅಂತ ಹೊಳಿತಾ ಇದೆ. ಅವರ ಹಲ್ಲು ಎಷ್ಟು ಚೆಲುವಾಗಿದೆ ಅಂತಂದರೆ ವಜ್ರದಂತೆ ಹೊಳಪಿರುವಂತಹ ಹಲ್ಲುಗಳನ್ನು ಹೊಂದಿದ್ದಾರೆ. ಅಂದರೆ ಅವರು ಯುವತಿಯರು ಅನ್ನೋದಕ್ಕೆ ಕವಿ ಕೊಡುವ ಉದಾಹರಣೆ ಎಷ್ಟು ಚೆನ್ನಾಗಿದೆ ಅಂತಂದರೆ, ಬಾಲ್ಯ ಕಳೆದಿದೆ, ಹುಡುಗಾಟ ಕಳೆದಿದೆ, ಇನ್ನು ಉಳಿದಿರೋದು ಯಾವುದು ಅಂತಂದರೆ ಮುಪ್ಪು ಮಾತ್ರ ಉಳಿದಿದೆ. ಕಳೆದು ಉಳಿದ ರನ್ನೆಯರ್ ಕಾಂತಿ ಸಂಪನ್ನೆಯರ್ ಅಂತಹ ಉದ್ಯಾನವನಕ್ಕೆ ನಡೆತಂದರು. ತಳಿರ್ ಅಡಿಗೆ ತೊಂಡೆವಣ್ ತುಟಿಗೆ ತಾವರೆ ಮೊಗಕ್ಕೆ ಬೆಳಗಾಯಿ ಮೊಲೆಗೆ ನೈದಿಲೆ ಕಣ್ಗೆ ಬಾಳೆ ತೊಡೆಗೆ ಎಳೆಬಳ್ಳಿ ಮೈಗೆ ಸಂಪಗೆ ನಾಸಿಕಕ್ಕೆ ಮಲ್ಲಿಗೆ ನಗೆಗೆ ಮೊಲ್ಲೆ ಪಲ್ಗೆ ಅಳಿಕುಂತಳಕೆ ನವಿಲ್ ನುಡಿಗೆ ಅಂಚೆ ನಡೆಗೆ ಕೋಗಿಲೆ ಗಿಳಿಗಳಿಂಚರಕ್ಕೆ ಸೋಲ್ದು ಅವಯವಗಳೊಳ್ನೆಲೆಸಿದವು ಪೆಣ್ಗಳ್ಗೆ ಸೋಲದವರಾರನಲ್ ನಡೆತಂದರಂಗನೆಯರು. ಚಂಪಕಮಾಲಿನಿ ಹಾಗೂ ಅವಳ ಆತ್ಮಸಖಿಯಾದಂತಹ ವಿಷಯ ಹಾಗೂ ಅವಳ ಜೊತೆಗಿರುವಂತಹ ಅನೇಕ ಸಖಿಯರು ಎಲ್ಲರೂ ಸಹ ಆ ಉದ್ಯಾನವನದಲ್ಲಿ ತಿರುಗಾಡ್ತಾ ಇದ್ದಾರೆ. ಅವರ ತಿರುಗಾಟವನ್ನು ನೋಡಿ ಅಲ್ಲಿರುವಂತಹ ಅನೇಕ ಪ್ರಾಣಿಗಳು, ಪಕ್ಷಿಗಳು, ಜೊತೆಗೆ ಅಲ್ಲಿರುವಂತಹ ಗಿಡ ಮರಗಳು ಸೋಲನ್ನು ಒಪ್ಪಿಕೊಂಡು ಬಿಟ್ಟು ಅಲ್ಲಿ ಬಂದಿರುವಂತಹ ಆ ಸಖಿಯರ, ಆ ಅಂಗನೆಯರ ಅಡಿಗೆ ತಳಿರು, ಚಿಗುರು, ಇಂತಹ ಕೋಮಲತೆ, ಇಂತಹ ಸುಂದರವಾದಂತಹ ಬಣ್ಣ ನನ್ನಲ್ಲಿ ಇಲ್ಲ ಅಂತ ಸೋಲನ್ನು ಒಪ್ಕೊಂಡ್ಬಿಡ್ತು. ಅದೇ ರೀತಿ ಅವರ ತುಟಿಗಳಿಗೆ ತೊಂಡೆಯ ಹಣ್ಣು ಇಷ್ಟು ಕೆಂಪು ನನ್ನಲ್ಲಿಲ್ಲ ಅಂತ ಹೇಳಿ ತಾನು ಮೊಗವನ್ನು ಬಾಡಿಸಿತು. ತಾವರೆ ಇವರ ಮೊಗವನ್ನು ನೋಡಿ ನಾನಿಷ್ಟು ಚೆನ್ನಾಗಿ ಅರಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಶರಣಾಗತವಾಯಿತು. ಅವರ ಸ್ತನಗಳ ಗಾತ್ರವನ್ನು ನೋಡಿ ಬೇಲದ ಕಾಯಿ ನಾನು ಈ ರೀತಿ ಇಲ್ಲ ಅಂತ ಒಪ್ಕೊಳ್ತು. ಅವರ ಕಣ್ಣಿನ ಚೆಲುವಿಗೆ ನೈದಿಲೆ ತಲೆಬಾಗಿತ್ತು. ಅವರ ನಯವಾದ ತೊಡೆಗಳಿಗೆ ಬಾಳೆ ತನ್ನ ಸೋಲನ್ನು ಒಪ್ಪಿಕೊಂಡಿದೆ. ಅದೇ ರೀತಿ ಎಳೆ ಬಳ್ಳಿ ಮೈಯಿಗೆ, ಅಂತಹ ಸುಂದರವಾದ ನೀಳವಾದಂತಹ ಮೂಗಿಗೆ ಸಂಪಿಗೆ, ಅವರ ನಗೆಗೆ ಮಲ್ಲಿಗೆ, ಅವರ ಹಲ್ಲಿಗೆ ಮೊಲ್ಲೆಯ ಹೂವು, ಅವರ ಮುಂಗುರುಳುಗಳಿಗೆ ತಲೆ ಕೂದಲಿನ ಕರಿಯ ಬಣ್ಣಕ್ಕೆ ದುಂಬಿ, ಅವರ ನುಡಿಗೆ ನವಿಲು, ಅವರ ನಡೆಗೆ ಹಂಸ, ಅಷ್ಟೇಕೆ ಅವರ ಸುಂದರವಾದ ಇಂಪಾದ ಧ್ವನಿಯ ಇಂಚರಕ್ಕೆ
ಕೋಗಿಲೆಗಳು ಗಿಳಿಗಳು ಸಹ ಸೋತು ಹೋದವು. ಹಾಗಾಗಿ ಸೋತು ಅವರ ಅವಯವಗಳಲ್ಲಿ ಅವರ ಅಂಗಾಂಗಗಳಲ್ಲಿ ನೆಲೆಸಿದವು ಅಂತ ಅಂದಮೇಲೆ ಸ್ತ್ರೀಯರಿಗೆ ಸೋಲ್ದೇ ಇರೋರು ಯಾರು ಅಂತ ಹೇಳಿ ಕವಿ ವಿಶಿಷ್ಟವಾಗಿ ವರ್ಣನೆ ಮಾಡ್ತಾನೆ ಈ ಪದ್ಯದಲ್ಲಿ. ಮಿಂಡೆತ್ತ ಹೆಣ್ಗಳು ಉಪವನಕ್ಕೆ ನಡೆತಂದು ಮುಂಕೊಂಡು ಬಹುವಿಧದ ಚೇಷ್ಟೆಗಳಿಂದ ಭುಲ್ಲವಿಸೇ ಕಂಡವನಿಜಾತಂಗಳಂ ಚಿಗುರಿಸಿದರು ಒಡನೆ ಪೂದೋರಿಸಿದರು. ತಂಡದೊಳಲ್ಲಿ ಪರಿಪರಿ ಅಲರ್ಗೊಯ್ದು ಬೆಂಡಾಗಿ ಬಂದು ನಿರ್ಮಲ ಸರೋವರನ್ ಉದ್ದಂಡದೊಳ್ಪಕ್ಕರು ಅಂಬು ಕ್ರೀಡೆಗೆ ಅಂಗಜನ ಸೊಕ್ಕಾನೆಗಳ ತೆರದೊಳು. ಆ ಯೌವನದಿಂದ ಕೂಡಿರುವಂತಹ ಹೆಣ್ಣು ಮಕ್ಕಳು ಉಪವನ ಅಂದರೆ ಉದ್ಯಾನವನಕ್ಕೆ ಬಂದು ಅಲ್ಲಿ ಅನೇಕ ರೀತಿಯ ಚೇಷ್ಟೆಯನ್ನು ಮಾಡ್ತಾ ಇದ್ದಾರೆ. ಹಕ್ಕಿಗಳ ಧ್ವನಿಯನ್ನು ಅನುಕರಣೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಆ ಪ್ರಾಣಿಗಳ ನಡೆಯನ್ನು ಅನುಕರಣೆಯನ್ನು ಮಾಡ್ತಾ ಅನೇಕ ವಿಧವಾದ ಚೇಷ್ಟೆಗಳಿಂದ ಭುಲ್ಲವಿಸ್ತಾ ಇದ್ದಾರೆ. ಭುಲ್ಲವಿಸೋ ಸಂಭ್ರಮವನ್ನು ಪಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅವನಿಜಾತ ಅಂತಂದರೆ ಭೂಮಿಯಲ್ಲಿ ಬೆಳೆದವು ಮರಗಳು ಅಂತ. ಸಾಮಾನ್ಯವಾಗಿ ನಮ್ಮ ಸಂಸ್ಕೃತ ಕಾವ್ಯಗಳಲ್ಲಿ ವರ್ಣನೆಯನ್ನು ಮಾಡ್ತಾರೆ. ಗಿಡಗಳು ಮರಗಳು ಹೂ ಬಿಡಲಿಲ್ಲ ಅಂದರೆ, ಚಿಗುರ್ಲಿಲ್ಲ ಅಂತಂದರೆ ಯುವತಿಯರು ಅದಕ್ಕೆ ಕಾಲಿನಿಂದ ಒದ್ದರೆ ಅಥವಾ ತಮ್ಮ ಕಾಲನ್ನು ಸ್ಥಾಪಿಸಿದರೆ, ಕೈಯಿಂದ ಮುಟ್ಟಿದರೆ ಅವುಗಳಲ್ಲಿ ಚಿಗುರು ಉಂಟಾಗತ್ತೆ, ಹೂಗಳು ಅರಳ್ತವೆ ಅಂತ. ಇದನ್ನು ದೋಹದ ಕ್ರಿಯೆ ಅಂತ ಹೇಳಿ ಕಾಳಿದಾಸ ಮಾಲವಿಕಾಗ್ನಿಮಿತ್ರ ಮುಂತಾದ ನಾಟಕಗಳಲ್ಲಿ ವರ್ಣನೆ ಮಾಡಿದ್ದಾನೆ. ಆ ಕವಿ ಇದನ್ನು ಎಷ್ಟು ಚೆನ್ನಾಗಿ ಇಲ್ಲಿ ಬಳಸ್ಕೊಳ್ತಾ ಇದ್ದಾನೆ ನೋಡಿ. ಕಂಡ ಅವನಿಜಾತಂಗಳಂ ಚಿಗುರಿಸಿದರು ಒಡನೆ ಪೂ ತೋರಿಸಿದರು. ಇವರು ಬಂದು ಅವುಗಳು ಮುಟ್ಟುತ್ತಿರಲಿಕ್ಕೆ, ಅವುಗಳನ್ನು ಕಾಲಿನಿಂದ ತಾಡಿಸಿರ್ತಿರ್ಲಿಕ್ಕೆ ಅವುಗಳೆಲ್ಲವೂ ಸಹ ರೋಮಾಂಚನಗೊಂಡು ಅವುಗಳಲ್ಲಿ ಹೂವುಗಳನ್ನು ಚಿಗುರುಗಳನ್ನು ತಳೆದವು. ಅಲ್ಲಿ ಬಿಟ್ಟಿರುವಂತಹ ಹೂಗಳನ್ನು ತಮಗೆ ಯಾವ್ಯಾವ ಹೂವು ಬೇಕೋ ಅದನ್ನು ಕಿತ್ಕೊಳ್ತಾ ಇದ್ದಾರೆ. ಅಲ್ಲಿ ಇರುವಂತಹ ಉಪವನದ ಮಧ್ಯದಲ್ಲಿ ಇರುವಂತಹ ಸರೋವರದಲ್ಲಿ ಇಳಿತಾ ಇದ್ದಾರೆ. ಕವಿ ಅದ್ಭುತವಾಗಿ ವರ್ಣನೆ ಮಾಡ್ತಾನೆ. ತುಂಬ ಚೆಲುವೆಯರಾದ ಇವರು ಸರೋವರದಲ್ಲಿ ಇಳಿದಿದ್ದು ಹ್ಯಾಕೆ ಕಾಣಿಸ್ತಪ್ಪ ಅಂತಂದರೆ, ಮನ್ಮಥನ ಸೊಕ್ಕಿದ ಆನೆಗಳೇ ನೀರಿನಲ್ಲಿ ಇಳಿತಾ ಇದೆಯೇನೋ ಎನ್ನುವ ಹಾಗೆ ಉಪಮೆಯ ಮೂಲಕ ಉಪಮಾಲೋಲನಾದಂತಹ ಲಕ್ಷ್ಮೀಶ ವರ್ಣಿಸ್ತಾ ಇದ್ದಾನೆ ಈ ಪದ್ಯದಲ್ಲಿ. ಅವರು ನೀರಾಟವನ್ನು ಆಡ್ತಾ ಇದ್ದಾರೆ. ನೀರಿಗುರುಳ್ಗಳ ತುಂಬಿಗಳ ಪೊಳೆವಲೋಚನದ ಮರಿಮೀನ ಮೊಗದಲರ್ಧಾವರೆಯ ತಿವಳಿಗಳ ಕಿರುಧೆರೆಯ ಕಂದರದ ಕಂಭುವಿನ ಘನ ಕುಚಂಗಳ ಕಂಜ ಮುಗುಳಂಗಳ ಪೊರೆವಾರ ಪುಳಿನದ ತನು ಛವಿಯ ತಿಳಿನೀರ ಮೆರೆವ ಮಧ್ಯದ ಮೃಣಾಳದ ಬಗೆಯ ಭೇದಮಂ ಕುರು ಪಿಡಿದು ಒಡರಿದೆನಲ್ ಸರಸಿಯೊಳ್ ತರಳೆಯರ ಜಲ ಕೇಳಿ ಕಣ್ಗೆಸೆದುದು. ಎಲ್ಲರೂ ಸಹ ಆ ಸರೋವರದಲ್ಲಿ ಇಳಿದು ಸ್ನಾನವನ್ನು ಮಾಡ್ತಾ ಇದ್ದಾರೆ. ಕವಿ ಭ್ರಾಂತಿಮಾನ ಅನ್ನೋ ಅಲಂಕಾರದ ಮೂಲಕ ಇದನ್ನು ವರ್ಣನೆ ಮಾಡ್ತಾ ಇದ್ದಾನೆ. ಆ ಸ್ತ್ರೀಯರಿಗೂ ಈ ಸರೋವರಕ್ಕೂ ಏನೂ ವ್ಯತ್ಯಾಸ ಇರಲಿಲ್ಲ ಅಂತ. ಅದಕ್ಕೆ ಅವನು ಕೊಡ್ತಕ್ಕಂಥ ಹೋಲಿಕೆ ನೋಡಿ ಹೇಗಿದೆ. ನೀರಿ ಕುರುಳುಗಳೇ ತುಂಬಿಗಳು, ಅವರ ಸುಂದರವಾದಂತಹ ತಲೆಯ ಮೇಲೆ ಕಾಣ್ತಾ ಇರುವಂತಹ ಮೆರಿತಾ ಇರತಕ್ಕಂತಹ ಮುಂಗುರುಳುಗಳೇ ತುಂಬಿಗಳು, ಹೊಳೆಯುವಂತಹ ಲೋಚನ ಕಣ್ಣೇ ಮರಿ ಮೀನುಗಳು, ಮುಖವೇ ತಾವರೆಯ ಅಲರ್ ಹೂವಿನ ಹಾಗೆ ಕಾಣಿಸ್ತಾ ಇದೆ. ಅವರ ಹೊಟ್ಟೆಯ ಮೇಲೆ ಮೂಡಿರುವಂತಹ ಮಡಿಕೆಗಳ ನೀರಿನ ಅಲೆಯ ಹಾಗೆ ಕಾಣಿಸ್ತಾ ಇದೆ. ಅವರ ಕುತ್ತಿಗೆ ಕಂದರ ಅಂದ್ರೆ ಕುತ್ತಿಗೆ, ಆ ಕುತ್ತಿಗೆಯೇ ಶಂಖದ ಹಾಗೆ ಕಾಣಿಸ್ತಾ ಇದೆ. ಅವರ ಸ್ತನಗಳೇ ಕಮಲದ ಮೊಗ್ಗುಗಳಾಗಿದೆ. ಅವರ ದೇಹದ ಮೇಲೆ ಬೆಳೆದಿರುವಂತಹ ಪಳಪಳ ಅಂತ ಹೊಳಿತಾ ಇರುವಂತಹ ಕೂದಲುಗಳೇ ಮರಳಿನ ಹಾಗೆ. ಅವರ ದೇಹವೇ ತಿಳಿ ನೀರಿನ ಕಾಂತಿಯಾಗಿದೆ. ಅಷ್ಟೇ ಅಲ್ಲ, ದೇಹದ ಮಧ್ಯದಲ್ಲಿ ಕಾಣುವಂತಹ ಒಂದು ಗೆರೆ ಕಮಲದ ದಂಟಿನ ಹಾಗೆ ಕಾಣಿಸ್ತಾ ಇದೆ. ಆದ್ದರಿಂದ ಇವರಿಗೂ ಆ ಸರೋವರಕ್ಕೂ ಭೇದವೇ ಇಲ್ಲ ಎನ್ನುವಂತೆ ಅಭೇದ ರೂಪಕದಿಂದ ಕವಿ ಈ ಸ್ತ್ರೀಯರನ್ನು ಎಲ್ಲರನ್ನು ಸಹ ನದಿಗೆ ಹೋಲಿಸಿ ವರ್ಣನೆಯನ್ನು ಮಾಡ್ತಾ ಇದ್ದಾನೆ. ಅವರೆಲ್ಲ ಜಲಕ್ರೀಡೆಯನ್ನು ಆಡ್ತಾ ಇದ್ದಾರೆ.
ಮುಂದೇನಾಯಿತು ಅನ್ನೋದು ಕೇಳೋಣ. ಲಲನೆಯಲ್ ತಾ ಬರೆದೆರೆದ ಮೇಲುದಿನೊಡೆಸೆವ ನೆಲೆ ಮೊಳೆಗಳೊಲುಗೆ ತಾವರೆದೆರೆದ ಕೈಗಳಿಂ ತುಡುಕಿದರ್ ಚಲ್ವ ಕಂಕಣ ರವಮ್ಮಿಗೆ ಚಲ್ವ ಕಂಕಣ ರವಂಗಳೊಡನೆ ವಿಲಸಿತದ ಕಾಸಾರದಂಬುಗಳ ನೆಸೆವ ಜೀರ್ಕೊಳವಿಗಳ ಕದನ ಕಾಸಾರದಂಬುಗಳವೋ ಅಳವಡಿಸಿ ಸರಸ ಕೇಳಿಗೆ ಪೊಕ್ಕರು ಅಡಿಗಡಿಗೆ ಸರಸ ಕೇಳಿಗೆಯಾಗಲು. ಅವರ ನೀರಾಟವನ್ನು ಕವಿ ಅದ್ಭುತವಾಗಿ ಪದ್ಯದಲ್ಲಿ ವರ್ಣನೆ ಮಾಡ್ತಾ ಇದ್ದಾನೆ. ಭಂಗಪದ ಯಮಕ ಎನ್ನುವ ಅಲಂಕಾರ, ಶ್ಲೇಷಾಲಂಕಾರದ ಮೂಲಕ ಅವರ ನೀರಾಟ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿ ವರ್ಣನೆ ಮಾಡ್ತಾ ಇದ್ದಾನೆ. ಅವರ ಮೇಲ್ವಸ್ತ್ರ ವೇಲ್ ಅಂತ ನಾವೇನು ಹೇಳ್ತೀವಿ, ಅದರ ಮರೆಯಲ್ಲಿ ಕಾಣ್ತಾ ಇರುವಂತಹ ತಾವರೆಯ ಮೊಗ್ಗಿನಂತಹ ಸ್ತನಗಳು ಅಲುಗಾಡ್ತಾ ಇರಬೇಕಾದ್ರೆ, ನೀರಿನಲ್ಲಿ ಆಟ ಆಡ್ತಾ ಇರಬೇಕಾದ್ರೆ ಅವೆಲ್ಲ ಚಂಚಲವಾಗಿ ಅಲುಗಾಡ್ತಾ ಇದ್ದಾವೆ. ತಾವು ಅರೆ ತೆರೆದ ಕೈಗಳಿಂದ ತುಡುಕಿದರು. ತಾವರೆ ತೆರೆದ ಅನ್ನುವುದನ್ನು ಕವಿ ಇಲ್ಲಿ ಶ್ಲೇಷಾಲಂಕಾರದಲ್ಲಿ ಬಳಸಿರೋದನ್ನು ಕಾಣ್ತೇವೆ. ಲಕ್ಷ್ಮೀಶನ ಪದ್ಯಗಳಲ್ಲಿಯೇ ವಿಶಿಷ್ಟವಾದ ಪದ್ಯಗಳಲ್ಲಿ ಇದು ಒಂದು. ಅಂತಹ ಆ ಕೈಗಳಿಂದ ತುಡುಕಿದ ಆ ನೀರನ್ನು ತಗೊಳ್ತಾ ಇದ್ದಾರೆ. ನೀರನ್ನು ತಗೊಂಡು ಒಬ್ರಿಗೊಬ್ಬರಿಗೆ ಎರಚ್ತಾ ಇದ್ದಾರೆ. ಆ ಎರಚೋದು ಹೇಗೆ ಕಾಣಿಸ್ತಾ ಇದೆ ಅಂತ, ಹೇಗೆ ಕೇಳಿಸ್ತಾ ಇದೆ ಅಂತಂದರೆ, ಆ ನೀರಿನ ಎರಚುವ ಧ್ವನಿಯ ಜೊತೆಗೆ ಚಲ್ವ ಕಂಕಣ ರವಂ, ಇವ್ರ ಕೈಲಿ ಹಾಕ್ಕೊಂಡಿರುವಂತಹ ಚಿನ್ನದ ಕಂಕಣದ ಧ್ವನಿಯ ಜೊತೆಗೆ ಚಲ್ವ ಕಂ ಕಣರವಂ ಬೆಸೆಯ. ಚಲ್ವ ಕಮ್ ಅಂತಂದರೆ, ಕಮ್ ಅಂದರೆ ನೀರು ಅಂತಲೂ ಆಗತ್ತೆ. ಆ ನೀರಿನ ಕಣಕಣಗಳ ಧ್ವನಿಯೂ ಸಹ ಇವರ ಕಂಕಣ ರವದ ಜೊತೆಗೆ ಧ್ವನಿಯ ಜೊತೆಗೆ ಸೇರ್ತಾ ಇದೆ. ವಿಲಸಿತದ ಕಾಸಾರದ ಅಂಬುಗಳನ್ನು, ಕಾಸಾರ ಅಂತಂದರೆ ಸರೋವರ ಅಂತ, ಆ ಸರೋವರದ ನೀರುಗಳನ್ನು ಒಬ್ರಿಗೊಬ್ರು ಯಾತ್ರಿಂದ ಎಸಿತಾ ಇದ್ದಾರೆ ಅಂದರೆ ಜೀರ್ಕೊಳವೆ, ಪಿಚಕಾರಿ ಅಂತ ನಾವು ಹೇಳ್ತೀವಲ್ಲ, ಆ ಪಿಚಕಾರಿಗಳ ಮೂಲಕ, ಜೀರ್ಕೊಳವೆಗಳ ಮೂಲಕ ಅದನ್ನು ಎಸಿತಾ ಇದ್ದಾರೆ. ನೀರನ್ನು ಹೀರಿಸಿಬಿಟ್ಟು ಎಸಿತಾ ಇದ್ದಾರೆ. ಅದು ಹೇಗೆ ಕಾಣಿಸ್ತಾ ಇದೆ ಅಂತಂದರೆ, ಕದನಕ್ಕೆ, ಯುದ್ಧಕ್ಕೆ ಆಸಾರದ ಅಂಬುಗಳು, ಕೆಂಪು ನೀರೋ ಎನ್ನುವ ಹಾಗೆ ಕಾಣಿಸ್ತಾ ಇದೆ. ಸರಸ ಕೇಳಿಗೆ ಪೊಕ್ಕರು ಅಡಿಗಡಿಗೆ ಸರಸಕ್ಕೆ ಏಳಿಗೆಯಾಗಲು, ಹೀಗೆ ಸರಸವನ್ನು ಆಡಲಿಕ್ಕಾಗಿ ಅವರು ಆ ಸರೋವರವನ್ನು ಹೊಕ್ಕಿದ್ದಾರೆ. ಸರಸಕ್ಕೆ ಏಳಿಗೆಯಾಯಿತೋ ಎನ್ನುವಂತೆ ಕಾಣಿಸ್ತಾ ಇದೆ. ಹೊಳೆವ ಹುಬ್ಬುಗಳ ಭಾಸುರ ಚಾಪಲತೆಯ ಮಂಡಳಿಸಿದುನ್ನತ ಪಯೋಧರದ ಕಡೆಗಣ್ಣ ಚಂಚಲ ಭೂಷಣದ ಘನರವದ ಚಿತ್ರಾಂಗಿಯಲ್ ತವೆ ಹಸ್ತದುಳ್ತೋಯದ ಮಳೆಗರೆವುದಚ್ಚರಿಯೇ ಪೇಳನೆ ಸುವಾರಿಯಂ ತುಳುಕಿದರ್ ಬಿಂಕದಿಂದೊರ್ವರೋರ್ವಲ ಮೇಲೆ ಮೊಲೆಗೆಲದ ಕುಂಕುಮದ ಕದಡರುಣಗಿರಿ ತಟದ ಕೆಂಬೊನಲ್ಗಳ ಒಲಾಗೆ ಅವರು ನೀರನ್ನು ಎಸಿತಾ ಇರೋದು, ಒಬ್ಬರ ಮೇಲೆ ಒಬ್ಬರು ನೀರನ್ನು ಎರಚುತ್ತಾ ಇರೋದು ಮಳೆ ಬಂದಾಗಿ ಕಾಣಿಸ್ತಾ ಇದೆ. ಮಳೆಗರುವುದೇನು ಆಶ್ಚರ್ಯವೇ? ಇದು ಆಶ್ಚರ್ಯವೇನಲ್ಲ, ಸಹಜ ಅಂತ. ಯಾಕೆ ಅಂತಂದರೆ ಇವರೇ ಮೋಡ ಅಂತ ವರ್ಣನೆ ಮಾಡ್ತಾನೆ. ಹೇಗೆ ಮೋಡ? ಅವನು ಕೊಡುವಂತಹ ರೂಪಕಗಳನ್ನು ನೋಡಿ. ಅವರ ಹುಬ್ಬುಗಳೇ ಸುಂದರವಾದಂತಹ ಕಾಮನ ಬಿಲ್ಲಾಗಿದೆ. ಮಂಡಳಿಸಿದ ಉನ್ನತ ಪಯೋಧರವೇ ಮೋಡವಾಗಿದೆ. ಅವರ ಉನ್ನತವಾದ ಸ್ತನಗಳೇ ಮೋಡದ ಹಾಗೆ ಕಾಣಿಸ್ತಾ ಇದೆ. ಅವರ ಕಡೆಗಣ್ಣ ನೋಟವೇ ಮಿಂಚಾಗಿದೆ. ಅವರು ಹಾಕ್ಕೊಂಡಿರ್ತಕ್ಕಂತಹ ಆಭರಣದ ಗಣಗಣ ಶಬ್ದವೇ ಮೋಡದ ಗಂಭೀರವಾದ ಧ್ವನಿಯಾಗಿದೆ. ಹಾಗಿರಬೇಕಾದ್ರೆ ಆ ಚಿತ್ರಾಂಗಿಯರು ತಮ್ಮ ಕೈಯಿಂದ ನೀರನ್ನು ತೆಗೆದು ಎರಚುತ್ತಾ ಇದ್ರೆ ಮೋಡದಿಂದ ಮಳೆ ಬಂದ ಹಾಗಾಗಿದೆ. ಅದರಲ್ಲಿ ಏನು ಆಶ್ಚರ್ಯವೇ? ಖಂಡಿತ ಆಶ್ಚರ್ಯವಿಲ್ಲ. ಮಳೆಯ ನೀರು ಬೆಟ್ಟದ ಮೇಲೆ ಬಿದ್ದರೆ ಕೆಂಪಾದ ನೀರಾಗಿ ಹರ್ಕೊಂಡು ಬರುತ್ತಾ, ಹಾಗೆ ಈ ಸಖಿಯರು ಒಬ್ಬರ ಮೇಲೆ ಒಬ್ಬರು ನೀರನ್ನು ಎರಚಿದಾಗ ಅವರ ದೇಹದಲ್ಲಿ ಮಾಡಿಕೊಂಡಿರುವಂತಹ ಕುಂಕುಮ, ಚಂದನ ಇತ್ಯಾದಿಗಳ ಅಲಂಕಾರದಿಂದ ಅವರ ದೇಹದ ಬಣ್ಣವೆಲ್ಲವೂ ಕರಗಿ ನೀರಿಗೆ ಇಳಿತಾ ಇದೆ. ಕುಂಕುಮವ ಕದಡಿ ಆ ಅರುಣ ಜಲವೇ ಕೆಳಗೆ ಹರ್ಕೊಂಡು ಬರ್ತಾ ಇದೆ. ಕೆಂಪು ಹೊನಲೋ ಎನ್ನುವ ಹಾಗೆ ಅವರ ದೇಹದಿಂದ ಕೆನ್ನೀರು ಇಳಿತಾ ಇದೆ. ಈ ರೀತಿ ಅವರು ಮೋಡಗಳೇ ಎನ್ನುವ ಹಾಗೆ ಕಂಡರು. ಹರಿಯಲೋಚನಂ ಅಜಂ
ತಡಿಗಳಿಕ್ಕೆ ಪರಿಮಳದ ಬೀಡೆನಿಸಿಕೊಂಡು ಸಂಪೂರ್ಣತೆಯುಳು ಪರಿಶೋಭಿಸಿದುವಲ್ಲಿ ನೆರೆದಿಂಗಳಂ ಪಾಲ್ವ ತರುಣಿಯರ ಚೆಲ್ವ ನಗೆ ಮೊಗದ ಮುಂದೆ ಈಗ ತಾವು ಅರೆಯಾದುವೆಂಬಂತೆ ಪೆಣ್ಗಳ ಸಕೆ ಸೋಲ್ದು ಆ ಕೊಳದ ಕಮಲಂಗಳೂ ಆ ಸರೋವರದಲ್ಲಿ ಇಳಿದು ಎದೆ ಮಟ್ಟದ ನೀರಿನಲ್ಲಿ ನಿಂತು ಒಬ್ಬರಿಗೊಬ್ಬರ ಮೇಲೆ ನೀರನ್ನು ಎರಚುತ್ತಾ ಸಖಿಯರೆಲ್ಲ ನೀರಾಟವನ್ನು ಆಡ್ತಾ ಇದ್ರೆ ಅವರ ಮುಖ ಮಾತ್ರ ಕಾಣಿಸ್ತಾ ಇದೆ. ಕವಿ ಅದನ್ನು ನೋಡಿ ವರ್ಣನೆ ಮಾಡ್ತಾ ಇದ್ದಾನೆ. ಆಹಾ, ಯಾವ ಕಮಲಕ್ಕೂ ಇವು ಕಡಿಮೆ ಇಲ್ಲ. ಇಲ್ಲಿಯ ತನಕ ಸರೋವರದಲ್ಲಿರುವಂತಹ ಕಮಲಗಳು ನಮಗೆ ಸಮಾನರು ಯಾರೂ ಇಲ್ಲ ಅಂತ ಹೆಮ್ಮೆ ಪಡ್ತಾ ಇದ್ವು. ಈಗ ಅವು ಸೋಲನ್ನು ಒಪ್ಕೊಂಡ್ವು. ಯಾಕೆ ಅವು ಹೆಮ್ಮೆ ಪಡ್ತಾ ಇದ್ವು ಅಂತಂದರೆ ಅದಕ್ಕೆ ಕವಿ 7 ಕಾರಣಗಳನ್ನು ಈ ಪದ್ಯದಲ್ಲಿ ಕೊಡ್ತಾನೆ. ನಾವು ವಿಷ್ಣುವಿನ ಕಣ್ಣು, ಹರಿಯ ಲೋಚನ, ಅಜಂ ಕುಳ್ಳಿರ್ಪ ತಾಣ, ಕುತ್ಕೊಳ್ತಕ್ಕಂತಹ ಬ್ರಹ್ಮನಿಗೆ ಆಸನ ಪೀಠ ಇದು, ಜೊತೆಗೆ ಇಂದಿರೆಯ ನಿಲಯ, ಲಕ್ಷ್ಮಿಯನ್ನ ಕಮಲಾಲಯ ಅಂತ ವರ್ಣನೆ ಮಾಡಿದ್ದಾರೆ. ಆದ್ರಿಂದ ಇದು ಲಕ್ಷ್ಮಿಯ ಮನೆ. ದಿವಾಕರನ ಕೆಳೆ, ಸೂರ್ಯನಿಗೆ ಗೆಳೆಯ, ಮನ್ಮಥನ ಸರಳು. ಮನ್ಮಥನ 5 ಹೂಬಾಣಗಳಲ್ಲಿ ಮೊಟ್ಟ ಮೊದಲನೆಯ ಬಾಣವೇ ಅರವಿಂದ ಕಮಲ. ಅಲ್ಲದೆ 6 ಅಡಿಗಳಿಗೆ ಮನೆ, 6 ಅಡಿ ಅಂದರೆ ದುಂಬಿಗಳಿಗೆ ಇದು ಮನೆ. ಇಷ್ಟಲ್ಲದೆ ಇದು ಪರಿಮಳದ ಬೀಡು, ಸುವಾಸನೆ, ಸುಗಂಧಕ್ಕೆ ನೆಲೆ ಎಂದು ಅಂದುಕೊಂಡು ಸಂಪೂರ್ಣತೆಯಿಂದ ಶೋಭಿಸ್ತಾ ಇರುವಂತಹ ಆ ಕಮಲದ ಹೂವುಗಳು ಇವಾಗ ಅಲ್ಲಿ ಸುಂದರಿಯರಾದಂತಹ ಆ ಸಖಿಯರು, ಆ ಯುವತಿಯರು ಅಲ್ಲಿ ಬಂದಿರುವುದನ್ನು ನೋಡಿ ಅವರ ನಗೆ ಮೊಗವನ್ನು ನೋಡಿ ಅವಂದು ಬಂತೆ, ಓಹೋ ಇವರ ಮುಂದೆ ನಾವಲ್ಲ, ತಾವು ಅರೆಯಾದವು ಎಂಬಂತೆ, ನಾವು ಕಡಿಮೆ ಆದ್ವಿ ಅಂತ. ಯಾಕೆಂದರೆ ನಮ್ಮ ಸೌಂದರ್ಯ ಏನಿದ್ರು ಹಗಲು ಹೊತ್ತಿನಲ್ಲಿ ಮಾತ್ರ, ರಾತ್ರಿ ಹೊತ್ತಿನಲ್ಲಿ ಸೂರ್ಯ ಮುಳುಗಿದ ತಕ್ಷಣಕ್ಕೆ ನಾವು ಬಾಡಿ ಬಿಡ್ತೇವೆ. ಆದರೆ ಈ ಲಲನೆಯರ ಮುಖ ಯಾವಾಗಲೂ ಬಾಡದಿದ್ದ ಹಾಗೆ ಸದಾಕಾಲ ಚೆಲುವಿನಿಂದ ನಗುನಗುತ್ತಾ ನಳನಳಿಸ್ತಾ ಇದೆ. ಆದ್ದರಿಂದ ಇವರ ಸೌಂದರ್ಯದ ಮುಂದೆ ತಾವು ಅರೆಯಾದವು, ನಾವು ಕಡಿಮೆಯಾದವು ಎನ್ನುವ ಹಾಗೆ ಆ ಸ್ತ್ರೀಯರ ಮುಖದ ಮುಂದೆ ಈ ಸೋತು ಹೋದವು ಕಮಲಗಳು. ಮೇಲ ಕುಪ್ಪರಿಸಿ ತಲೆಗೆಳಗಾಗಿ ಬಿದ್ದೊಡಂ ಲೋಲಲೋಚನಕ್ಕೆ ಪಾಸಟಿಯಾಗದಿರೆ ಮೀನ್ಗಳಾಳದುಳ್ ಮುಳುಗಿದವು. ಗತಿಗಳ ವಿಲಾಸಮಂ ಕಂಡು ಕಲಹಂ ಸಂಗಳು ಕಾಲಿಂದ ನಡೆಯಲೊಲ್ಲದೆ ನಭಗೆ ಹಾರಿದವು. ಬಾಲೆಯರ ಕಣ್ಣ ಹೊಳಹಿಗೆ ಕಮನದೊಜ್ಜುಗಗೆ ಸೋಲದವರಾರೆಂಬ ತೆರನಾಗೆ ಸಲಿಲದೊಳ್ ಕ್ರೀಡಿಸಿದ ರಂಗನೆಯರು. ಇವರ ಕಣ್ಣಿನ ಹೊಳಪನ್ನು ನೋಡಿ ಮೀನುಗಳು ನಾವೇನು ಕಡಿಮೆ ಇಲ್ಲ, ನಾವು ಇವರಿಗಿಂತ ಚೆನ್ನಾಗಿದ್ದೇವೆ ಅಂತ ತೋರಿಸ್ಬೇಕು ಅನ್ನುವ ಹಾಗೆ ನೀರಿನಿಂದ ಮೇಲೆ ಹಾರಿದ್ವು. ಮೇಲೆ ಬಂದು ಅವರ ಕಣ್ಣಿನ ಚೆಲುವನ್ನು, ಚಂಚಲತೆಯನ್ನು ನೋಡಿ ಓಹೋ ಇವರ ಸಮಕ್ಕೆ ನಾವಿಲ್ಲ ಅಂತ ಹೇಳಿ ತಲೆ ಕೆಳಗಾಗಿ ನೀರಲ್ಲಿ ಬಿದ್ದು ನಾಚಿಕೆಯಿಂದ ನೀರಿನ ಆಳದೊಳಗೆ ಮುಳುಗಿ ಎತ್ಲಾಗೋ ಮಾಯವಾಗಿ ಹೋದು. ಇವರು ನಡಿಗೆಯ ಬೆಡಗನ್ನು ನೋಡಿ ಹಂಸಗಳು ಇವ್ರ ಮುಂದೆ ನಾವು ನಡೆದ್ರೆ ನಮಗೆ ಅವಮಾನ ಆಗತ್ತೆ ಅಂತ ಹೇಳಿ ನಡಿಲಿಕ್ಕೆ ಇಷ್ಟಪಡದೆ ಆಕಾಶಕ್ಕೆ ಹಾರಿ ಹೋದು. ಇಂತಹ ಯುವತಿಯರ ಕಣ್ಣಿನ ಹೊಳಪಿಗೆ ನಡಿಗೆಯ ಬೆಡಗಿಗೆ ಸೋಲದವರಾರು ಎನ್ನುವಂತೆ ಆ ನೀರಿನಲ್ಲಿ ಅನೇಕ ರೀತಿಯ ಕ್ರೀಡೆಯನ್ನ ಮಾಡ್ತಾ ಇದ್ದಾರೆ ಆ ಸಖಿಯರು. ಶಿಖರಿ ದಶನದ್ಯುತಿಯ ಬೆಳ್ಳಗೆಯ ಸೂಸಲೆನೆ ನಖರುಚಿಯ ತೆರಳಿಕೆಯ ಹೊರಳಿಯನೆ ಲೋಚನ ವಿಶಿಖದ ಮುಮ್ಮನೆ ಒಗರ ಢಾಳಿಗೆನೆ ಹಾರಮಂ ಪರಿದು ಬೀರ್ದರೋ ಪೇಳನೆ ಸಖಿಯರಂ ಕೂಡಿಕೊಂಡು
ವರ್ವರೊರ್ವರ್ಗೆ ಸಮ್ಮುಖವಾಗಿ ವಿಷಯ ಚಂಪಕ ಮಾಲಿನಿಯರ್ ಆಗ ಸುಖ ಜಲ ಕ್ರೀಡೆಯುಳ್ ಚಲ್ವ ತಿಳಿ ನೀರ ತುಂತುರ್ವನಿಗಳು ಎಸೆದಿರ್ದವು. ಆ ಸಖಿಯರು ಪರಸ್ಪರರ ಮೇಲೆ ನೀರನ್ನು ಎರಚಿಕೊಳ್ತಾ ಇದ್ದಾರೆ. ಅದೇ ರೀತಿ ವಿಷಯ ಚಂಪಕ ಮಾಲಿನಿಯರು ಸಹ ಸುಖವಾಗಿ ಜಲಕ್ರೀಡೆಯನ್ನು ಆಡ್ತಾ ನೀರನ್ನು ಎರಚ್ತಾ ಇದ್ದಾರೆ. ಒಬ್ಬರ ಮೇಲೆ ಒಬ್ಬರು ಎರಚಿದಂತಹ ನೀರಿನ ಹನಿಗಳು ಹೇಗೆ ಕಾಣಿಸ್ತಾ ಇದ್ವು ಅಂತಂದ್ರೆ ಹಲ್ಲಿನ ಕಾಂತಿಯ ನಗೆಯೋ ಎನ್ನುವ ಹಾಗೆ ಕಾಣಿಸ್ತಾ ಇದೆ ಅಂತ. ಶಿಖರಿ ದಂತ ವಿಶೇಷ ಅಂತ ಹೇಳಿ ಒಂದು ಮಾತು ಬರುತ್ತೆ. ಅಂದ್ರೆ ಹಲ್ಲಿನ ವಿಶಿಷ್ಟವಾದ ರಚನೆಯನ್ನ ಶಿಖರಿ ಅಂತ ಕರೆದಿದ್ದಾರೆ. ಇಲ್ಲಿ ಚಂಪಕ ಮಾಲಿನಿ ಮತ್ತು ವಿಷಯೆಯ ಹಲ್ಲುಗಳು ಹೇಗಿತ್ತು ಅಂತಂದ್ರೆ, ಅಥವಾ ಅವರ ಸಖಿಯರ ಹಲ್ಲುಗಳು ಹೇಗಿತ್ತು ಅಂತಂದ್ರೆ ಶಿಖರಿ ಲಕ್ಷಣದಿಂದ ಕೂಡಿರುವಂತಹ ಹಲ್ಲು, ವಿಶೇಷವಾದಂತಹ ಬಿಳುಪು ಅವುಗಳಲ್ಲಿ ಕಾಣಿಸ್ತಾ ಇದೆ. ಜೊತೆಗೆ ಅವರ ಕೈಯಿಂದ ಎರಚ್ತಾ ಇರಬೇಕಾದ್ರೆ ಆ ಕೈಯಿನ ಹಾವಭಾವಗಳಿಂದ ಆ ಉಗುರಿನ ಹೊಳಪು ನೀರಿನ ಮೇಲೆ ಬೀಳ್ತಾ ಇದೆ. ಕಣ್ಣಿನ ತೀಕ್ಷ್ಣ ನೋಟವೇ ಬಾಣದ ದಾಳಿಯೋ ಎನ್ನುವ ಹಾಗೆ ಕಾಣ್ತಾ ಇದೆ ಆ ನೀರನ್ನು ಎರಚ್ತಾ ಇರುವಂತದ್ದು. ಜೊತೆಗೆ ದುಂಡಾದ ನೀರಿನ ಹನಿಗಳು ಹ್ಯಾಕ್ ಕಾಣಿಸ್ತಾ ಇದೆ ಅಂದ್ರೆ, ಇವರು ತಮ್ಮ ಕೊರಳಲ್ಲಿ ಹಾಕೊಂಡಿರ್ತಕ್ಕಂತಹ ಮುತ್ತಿನ ಹಾರವನ್ನು ಹೊರೆದು ಬಿಸಾಕಿದ್ರು ಎನ್ನುವ ಹಾಗೆ ವಿಷಯ ಮತ್ತು ಚಂಪಕ ಮಾಲಿನಿ ಸಖಿಯರನ್ನು ಕೂಡಿಕೊಂಡು ಒಬ್ಬರೂ ಸಹ ಒಬ್ಬರಿಗೊಬ್ಬರು ಎದುರಾಬದರು ನಿಂತ್ಕೊಂಡು ಸುಖವಾಗಿ ಜಲಕ್ರೀಡೆಯನ್ನು ಆಡ್ತಾ ನೀರನ್ನು ಎರಚ್ತಾ ಇದ್ದಾರೆ. ಮುದದಿಂದೆ ವಿಷಯ ಚಂಪಕ ಮಾಲಿನಿಯರ್ ಒಡನೆ ಸುದತಿಗೆರ್ ನಾನಾ ಪ್ರಕಾರದಿಂ ಕ್ರೀಡಿಸಿದರ್ ಉದಗದೊಳ್ ಬಳಿಕ ತಮ್ಮಾನನ ಸುಧಾಂಶು ಮಂಡಲದ ಬೆಳುದಿಂಗಳಿಂದೆ ಸದಮಲ ಸರೋವರದ ತೀರದುಳ್ ಬಳಸಿ ಕಟ್ಟಿದ ಚಂದ್ರಕಾಂತ ಸೋಪಾನದುಳ್ ಒಸರ್ವ ನೀರದ ವಿದನೆ ಮೈಗಳ್ಗೆ ತಣ್ಣ ಸಂತೋರಲು ಆ ಕೊಳದಿಂ ಪೊರಮಟ್ಟರು. ಹೀಗೆ ಮಂತ್ರಿ ಕುಮಾರಿಯಾದಂತಹ ವಿಷಯ, ರಾಜನ ಮಗಳಾದಂತಹ ಚಂಪಕ ಮಾಲಿನಿ ತಮ್ಮ ಸಖಿಯರ ಜೊತೆಗೆ ತುಂಬಾ ಹೊತ್ತಿನ ತನಕ ನೀರಾಟವನ್ನು ಆಡಿದರು. ನೀರಾಟವನ್ನು ಆಡ್ತಾ ಆಡ್ತಾ ಅವರಿಗೆ ಥಂಡಿ ಅನಿಸ್ಲಿಕ್ಕೆ ಶುರುವಾಯಿತು, ತಂಪು ಜಾಸ್ತಿ ಅಂತ ಅನಿಸ್ಲಿಕ್ಕೆ ಶುರುವಾಯಿತು. ಹೇಗೆ ಅಂತಂದ್ರೆ ಇವರು ಮುಖವೆಂಬ ಚಂದ್ರ ಮಂಡಲದ ಬೆಳದಿಂಗಳು ಎನ್ನುವ ಹಾಗೆ ಇವರು ಆಡಿರ್ತಕ್ಕಂತಹ ನೀರಾಟದ ನೀರು ಆ ಸರೋವರಕ್ಕೆ ಸುತ್ತಲೂ ಕಟ್ಟಿರುವಂತಹ ಅಮೃತ ಶಿಲೆಯ ಸೋಪಾನದ ಮೇಲೆ ಮೆಟ್ಟಲುಗಳ ಮೇಲೆ ಬಿದ್ದು ಅದು ಹರ್ಕೊಂಡು ಮತ್ತೆ ಸರೋವರಕ್ಕೆ ಸೇರ್ತಾ ಇದೆ. ಇದು ಹೇಗಾಗ್ತಾ ಇದೆ ಅಂತಂದ್ರೆ ಚಂದ್ರಕಾಂತ ಶಿಲೆಯೇ ಕರಗಿ ಮತ್ತೆ ನೀರಿಗೆ ಸೇರ್ತಾ ಇದೆಯೋ ಅನ್ನುವ ಹಾಗೆ ಕಾಣಿಸ್ತಾ ಇದೆ. ಅವರ ಮುಖಮಂಡಲದ ಬೆಳದಿಂಗಳಿಂದ ಆ ನೀರೆಲ್ಲ ತಂಪಾಯಿತೋ ಎನ್ನುವ ಹಾಗೆ ಆ ತಂಪಾಗಿದ್ದರಿಂದ ಅವರಿಗೆ ತುಂಬಾ ತಂಪು ಅನ್ನಿಸ್ತಾ ಇದೆ. ಆದ್ರಿಂದ ಇನ್ನು ನೀರಾಟ ಸಾಕು ಅಂತ ಹೇಳಿ ಬಟ್ಟೆಯನ್ನು ಬದಲಾಯಿಸಬೇಕು ಅಂತ ಹೇಳಿ ಕೊರಳದಿಂದ ಹೊರಗೆ ಬಂದರು. ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 30ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ BC ವಿಶಾಖ, ವ್ಯಾಖ್ಯಾನ ಮಾಡಿದವರು ಶ್ರೀ MS ವಿನಾಯಕ. ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ AS ಶಂಕರನಾರಾಯಣ. ನಿರ್ಮಾಣ ನೆರವು ಸಂಜೀವ R ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.